ಕೇಶವ್ ಅವ್ರೆ, ನನ್ನ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ ಈಗ ಇಲ್ಲಿ ಕೇಶವ್ ಅವರೇ, ಈಗ ಯಾರೇ ಬರ್ತಾರೆ, ಯಾರೋ ಬರ್ತಾರಲ್ಲ, ಬಂದವರು ಸುಳ್ಳು ವಿಳಾಸ ಕೊಡ್ತಕ್ಕಂಥ ಅವಶ್ಯಕತೆ ಅಲ್ಲಿ ಬಂದಂಥವ್ರಿಗೆ ಏನಿದೆ ಅಂತ ಫಸ್ಟ್ನೇ ಪಾಯಿಂಟ್ ನಂದು. ಸುಳ್ಳು ವಿಳಾಸ, ತಪ್ಪು ವಿಳಾಸವನ್ನು ಕೊಟ್ಬಿಟ್ಟು ಯಾರೋ ರೂಮ್ ಕೇಳ್ತಾರೆ, ತಪ್ಪು ವಿಳಾಸದ ಲಾಭ ಏನು ಆ ಜನಗಳಿಗೆ? ನೋಡಿ, ಯಾರಾದರೂ ಒಬ್ಬ ಏನಾದರೂ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ. ಆಯ್ತು, ಉದಾಹರಣೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕ್ರೈಮ್ ನಡೆದಾಗ, ಇತ್ತೀಚೆಗೆ, ಇದು ತೀರಾ ಇತ್ತೀಚೆಗೆ, ಒಂದು ವರ್ಷದ ಹಿಂದಿನ ಕತೆ, ಕ್ರೈಮ್ ಮಾಡಿ ಬಂದಾಗ ಯಾರ್ದೋ ಒಂದು ಹೆಸರಲ್ಲಿ ಆಧಾರ್ ಕಾರ್ಡ್ ಅನ್ನು ಕೊಟ್ಟು ರೂಮ್ ಬುಕ್ ಮಾಡಿರ್ತಾರೆ. ಅವರು ಬೆಂಗಳೂರಲ್ಲಿ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿರ್ತಾರೆ. ಧರ್ಮಸ್ಥಳಕ್ಕೆ ಬಂದು ಅವರನ್ನು ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಇದು ಈಗಿನ ಕತೆ. ಇಷ್ಟು ಆಧಾರ್ ಕಾರ್ಡ್ ಇದ್ದು ಇಷ್ಟು ವ್ಯವಸ್ಥೆಗಳಿದ್ದಾಗ ಇಂಥ ಮೋಸಗಳನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಅವನಿಗೆ ಯಾವುದೋ ಮೈಂಡ್ ಸೆಟಪ್ ಮಾಡಿರ್ತಾನೆ, ಅವನು ಒಂದು ಸಾಯ್ಬೇಕು, ಅಥವಾ ಏನೋ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ, ಅಥವಾ ಏನಾದ್ರೂ ಒಂದು ಮೋಸದಲ್ಲಿ ಸಿಕ್ಕಿರ್ತಾನೆ, ಅಥವಾ ಈಗ ತಾವು ಕೇಳಿದ್ರಿ ಅಡ್ರೆಸ್ ಯಾಕೆ ರಾಂಗ್ ಕೊಡ್ಬೇಕು ಅಂತ ಹೇಳಿ. ಲವರ್ಸ್ ಬರ್ತಾರೆ, ಲವರ್ಸ್ ಬಂದಾಗ ಅವರ ಮನೆಗೆ ಗೊತ್ತಾಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ವಿಳಾಸವನ್ನು ಕೊಡ್ತಾರೆ. ಅವರು ವೈಫ್ ಆಫ್ ಅಂತ ಹೇಳುವ, ಸನ್ ಆಫ್ ಅಂತ ಹೇಳಿ ಕೊಡ್ತಾರೆ, ಏನೋ ಒಂದು ವಿಳಾಸವನ್ನು ಕೊಡ್ತಾರೆ. ಇದು ಅವರಿಗೆ ಇರುವಂತ ಲಾಭ. ಹಾಗಾಗಿ ಮೊದಲೆಲ್ಲ ಲಾಡ್ಜ್ಗಳಲ್ಲಿ ಇಂಥ ವಿಳಾಸಗಳನ್ನು ಎಷ್ಟೋ ಇದಾವೆ. ಇದು ನಾನು ಉದಾಹರಣೆ ಕೊಟ್ಟದಷ್ಟೇ, ಮತ್ತೆ ಇದರ ಬಗ್ಗೆ ನಾನು ಸಮರ್ಥನೆಯನ್ನು ಮಾಡ್ತಿಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ, ಮೊದಲು ನಡೀತಿದ್ದದ್ದು ಹೀಗೆ, ಎಷ್ಟೋ ಕಡೆ ಇಂಥದ್ದೇ ಆಗ್ತಾ ಇರ್ತಿತ್ತು ಅಂತ ಹೇಳಿ. ಇಲ್ಲ ಕೇಶವ್ ಅವರೀಗ UDR ಕೇಸನ್ನು ಆಯಿತು, ಒಂದು ವೇಳೆ UDR ಕೇಸ್ನ ಕೊಲೆ ಅಂತಲೇ ಕನ್ಸಿಡರ್ ಮಾಡಿ ಅಂತ SITಗೆ ಒಬ್ಬರು ದೂರು ಕೊಟ್ಟ ಮಾತ್ರಕ್ಕೆ ನಿಮ್ಮ ತಕರಾರು ಏನಾದರೂ ಇದೆಯಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಡೆಯಿಂದ? ಇಲ್ಲ ಇದಾಗಬಾರ್ದು, ಈ ತನಿಖೆ ನಡೀಬಾರ್ದು, ಇನ್ವೆಸ್ಟಿಗೇಷನ್ ಆಗಬಾರ್ದು, ಅದಕ್ಕೆ ನಿಮ್ಮ ತಕರಾರು ಇದೆಯಾ ಕೇಶವ್ ಅವರೇ? ಖಂಡಿತ ಇಲ್ಲ ಸರ್. SIT ಅವರು ಏನು ತನಿಖೆ ಮಾಡ್ತಾರ ಅದನ್ನ ಅವರು ಮಾಡ್ತಾ ಹೋಗ್ಲಿ. ಅವರು ಎಷ್ಟು ಅದರ ರೂಟ್ ಡೀಪ್ ಆಗಿ ಹೋಗ್ಲಿ, ನಮಗೆ ಯಾವುದೇ ತಕರಾರು ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಆತ್ಮವಿಶ್ವಾಸದಿಂದ ಹೇಳ್ತಿದ್ದೇವೆ, ಇಲ್ಲಿ ಅಂತದ್ದು ನಡೆಯುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ತಮಗೆ 2 ಉದಾಹರಣೆಗಳನ್ನು ಕೊಡ್ತೇನೆ, ದಯವಿಟ್ಟು ಇದನ್ನು ತಾವು ಗಮನಿಸಬೇಕು. ಧರ್ಮಸ್ಥಳಕ್ಕೆ ನಾನು ಸಣ್ಣದ್ರಲ್ಲಿ ಇಲ್ಲಿ ಶಾಲೆಗೆ ಹೋದವನು, 1ನೇ ಕ್ಲಾಸಿಂದ ಒಂದು 5ನೇ ಕ್ಲಾಸ್ನ ಮೇಲೆ ಇಲ್ಲೇ ಧರ್ಮಸ್ಥಳದಲ್ಲಿ ಶಾಲೆಗೆ ಹೋದವನು, ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನು. ಆಗಿರುವಾಗ ನಾವು ಶಾಲೆಗೆ ಹೋಗ್ತಿರುವಾಗ ನೀವೇನ ಈಗ ಒಂದು ಇದು ಹೇಳಿದ್ರೆ, ಅದರಲ್ಲಿ ವೈಶಾಲಿ ಲಾಡ್ಜ್ ಅಂತ ಕೋಟ್ ಮಾಡಿದ್ದಾರೆ, ಇನ್ನೊಂದು ಬಹುಶಃ ಶರಾವತಿ ಲಾಡ್ಜ್, ಇನ್ನೊಂದು ಗಾಯತ್ರಿ ಲಾಡ್ಜ್ ಅಂತ ಹೇಳಿದವನು ಕೋಟ್ ಮಾಡಿದ್ದಾರೆ ಅವರು. ಅದೇ ಏರಿಯಾದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದವನು. ಎಷ್ಟೋ ಸಾರಿ ಅಲ್ಲಿ ನಾನು ಗಮನಿಸಿದ್ದೇನೆ, ಯಾರಾದ್ರೂ ಸಂಶಯಾತೀತರು ಬಂದಾಗ ಅಲ್ಲಿಯ ಮ್ಯಾನೇಜರ್ಸ್ ಅವರನ್ನು ಎನ್ಕ್ವೈರಿ ಮಾಡಿ ಅವರಲ್ಲಿ ಏನಾದ್ರೂ ನಡೆಯಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳಿದ್ರೆ ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಏನಾದ್ರೂ ಲವರ್ಸ್ ಬಂದಾಗ ಅವರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಬಂದಾಗ ಗಂಡ ಹೆಂಡತಿ ಹೌದು ಅಲ್ಲ ಅಂತ ಹೇಳುವಾಗ ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಅಷ್ಟು ಒಂದು ಒಳ್ಳೆಯ ಒಂದು ಇದರಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಒಳ್ಳೆಯ ಒಂದು, ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಶಿಸ್ತಿಗೆ ಹೆಸರಾಗಿದ್ದು. ಇವತ್ತು ಏನು ಧರ್ಮಸ್ಥಳದವರಿಗೆ ಮುಳುವಾಯ್ತು ಅಂತ ಹೇಳಿದ್ರೆ, ಈ ಶಿಸ್ತನ್ನು ಅವರು ನೌಕರರ ಮೇಲೆ, ಬಂದಂತ ಯಾತ್ರಾರ್ಥಿಗಳ ಮೇಲೆ, ಊರ್ನವರ ಮೇಲೆ ಎಲ್ಲ ಆ ಶಿಸ್ತನ್ನೇ ಬೆಳೆಸಿರುವಂತದ್ದು. ಆಗ ಅದು ಕೆಲವರಿಗೆ ಅದು ಮುಳುವಾಗಿ ಕಾಣ್ತದೆ, ಶಿಸ್ತು ಸರಿಯಲ್ಲ ಅಂತ ಕಾಣ್ತದೆ. ನನಗೆ ತೊಂದರೆ ಆಯ್ತು ಅಂತ ಹೇಳಿದವನು ಇಂಥದ್ದೆಲ್ಲ ಆರೋಪ ಮಾಡ್ತಾ ಬರ್ತಾನೆ. ಹಾಗೆ ಅಂತವರನ್ನು ಕಳಿಸಿಕೊಟ್ಟದ್ದಿದೆ, ಎಷ್ಟೋ ಬಾರಿ ನಾನೇ ಕಣ್ಣಾರೆ ನೋಡಿದ್ದಿದೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಅಂತ ಸುಳ್ಳುಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಯಾವ ತನಿಖೆ ಮಾಡಿದ್ರು ನಮ್ಮದು ಸ್ವಾಗತ ಇದೆ. ಫೈನ್. ಸಂಕೇತ್ ಸರಿಗೆ ತನಿಖೆ ಅಂತ ಬಂದಾಗ ಅದನ್ನು ನಾವು ಟೈಮ್ ಫ್ರೇಮಲ್ಲಿ ನೋಡಬೇಕಾಗತ್ತಾ? ಈಗ ನಾವು ನೇತ್ರಾವತಿ ತೀರದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡಿಕೊಂಡಾಗ ಒಬ್ಬೊಬ್ಬರ ವಾದ, ಒಂದೊಂದು ಗುಂಪಿನ ವಾದ, ಒಂದೊಂದು ಕಡೆಯವರ ವಾದ ಒಂದೊಂದು ಥರ ಇದೆ. ಯಾರಿಗೋ ಒಬ್ಬರಿಗೆ ಈಗ ಯಾರು ವಿಚಾರಣೆ ಮಾಡ್ತಾ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಬೇಕು, ಎಲ್ಲರೂ ಅರೆಸ್ಟ್ ಮಾಡಿ ಮೊದಲು, ಅವರ ಒಂದು ಧಾವಂತ ಉದ್ದೇಶ ಅದಿರಬಹುದು. ಇನ್ಯಾರಿಗೋ ಎನ್ಕ್ವೈರಿ ನಡೀತಾ ಇದೆ, ನಡೀಲಿ. ಇನ್ಯಾರಿಗೋ ವಿಠಲ್ಗೌಡನ ಕರ್ಕೊಂಡು ಹೋಗಿದ್ರಂತೆ ಯಾವುದೋ ಕಾಡಿನ ಒಳಗಡೆ, ಎಷ್ಟೊಂದು ಬುರುಡೆಗಳು ನಾವು ತೋರಿಸಿದಾರಂತೆ, ಇದೊಂದು ಅಂತೆಕಂತೆಯ ಒಂದು ಮಾಹಿತಿ ಬರುತ್ತಲ್ಲ. SIT ತನಿಖೆ ಇದು ಸ್ಲೋ ಆಗಿದೆ ಅಂತಾಗಲಿ, ಅರೆಸ್ಟ್ ಮಾಡದೇ ಇದ್ದರೆ ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅಂತಾಗಲಿ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯನಾ ಅಂತ? SIT ಅಂತಲ್ಲ, ಯಾವುದೇ ತನಿಖಾಧಿಕಾರಿ ಅಥವಾ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದ್ದಾಗ ಅದು ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ. ಯಾರು ಅವರಿಗೆ ಇದೇ ರೀತಿ ಮಾಡಬೇಕು ಅಂತ ಹೇಳುವಂತ ಹಕ್ಕು ಅಥವಾ ಕರ್ತವ್ಯ ಯಾರಿಗೂ ಇರೋದಿಲ್ಲ. ಈವನ್ ಕೋರ್ಟ್ ಕೂಡ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಆಗ್ಲಿ, ಹೈಕೋರ್ಟ್ ಆಗ್ಲಿ ಸಾಕಷ್ಟು ಬಾರಿ ಹೇಳಿದೆ, ದಿ ರೈಟ್ ಟು ಇನ್ವೆಸ್ಟಿಗೇಟ್ ಎ ಕೇಸ್ ಇಸ್ ಅಬ್ಸಲ್ಯೂಟ್ ರೈಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಇಟ್ ಈಸ್ ಲೆಫ್ಟ್ ಟು ಹಿಸ್ ಡಿಸ್ಕ್ರಿಷನ್. ಬಟ್ ಇಫ್ ದಿ ಡಿಸ್ಕ್ರಿಷನ್ ಇಸ್ ಅಬ್ಯೂಸ್ಡ್, ಅವಾಗ ಮಾತ್ರ ಕೋರ್ಟ್ ಇದು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ನೋಡ್ಬೋದು. ಆದ್ರೆ
ಅದನ್ನ ಇದೇ ರೀತಿ ಮಾಡ್ಬೇಕಾಗಿತ್ತು, ಅದೇ ರೀತಿ ಮಾಡ್ಬೇಕಾಗಿತ್ತು ಅಂತ ನಾವು ಹೇಳೋದಾಗ್ಲಿ ಅಥವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾಗ್ಲಿ ಇದು ಸುಮ್ಮನೆ ವ್ಯರ್ಥ ಪ್ರಯತ್ನ ಅಂತ ಒಂದು ಅಭಿಪ್ರಾಯ ನಂದು. ಎರಡನೇದ್ದು, ಅವರು ಯಾವ್ಯಾವ ಮಾಹಿತಿ ಎಲ್ಲೆಲ್ಲಿ ಪಡಿಬೇಕಾಗಿತ್ತು ಅದನ್ನ ವಿಮರ್ಶಿಸ್ಬೇಕಾಗಿತ್ತು, ಪರಿಶೀಲಿಸ್ಬೇಕಾಗಿತ್ತು, ಅಥವಾ ಅದನ್ನ ಶುದ್ಧೀಕರಣ ಮಾಡಿ ಇನ್ನೂ ಹೆಚ್ಚಿನ ಅಂದ್ರೆ ದೇರ್ ಆರ್ ಸೆವರಲ್ ಫಿಲ್ಟರ್ಸ್ ಆಫ್ ಇನ್ವೆಸ್ಟಿಗೇಷನ್, ಫೇಸಸ್ ಆಫ್ ಇನ್ವೆಸ್ಟಿಗೇಷನ್. ಅವನು ಎಲ್ಲವನ್ನು ಕೆಲವೊಮ್ಮೆ ಮರುಪರಿಶೀಲನೆ ಮಾಡ್ತಾರೆ, ಪಡೆದುಕೊಂಡಿರುವಂತ ಸಾಕ್ಷಿಗಳನ್ನಾಗ್ಲಿ ಅಥವಾ ಅದ್ರ ಮಾಹಿತಿಯನ್ನಾಗ್ಲಿ ಮರುಪರಿಶೀಲನೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ಎರಡನೇ ಹಂತದ ತನಿಖೆ ಅಥವಾ ಮುಂದುವರಿದ ತನಿಖೆಯ ಭಾಗದಲ್ಲಿ. ಹಾಗಾಗಿ ಹಲವಾರು ಹಂತಗಳಿರ್ತಾವ ತನಿಖೆಯಲ್ಲಿ. ಅದು ಒಂದೊಂದು ಹಂತವನ್ನು ಅವರು ಪಾರ್ ಮಾಡಿ ಹೋಗ್ತಾ ಇದ್ದಾಗ ಸಾಕಷ್ಟು ವಿಚಾರಗಳ ಬೆಳಕಿಗೆ ಬರ್ತವೆ. ಆ ನಿಟ್ಟಿನಲ್ಲಿ ಮತ್ತೆ ಮರುಪರಿಶೀಲನೆ ಮಾಡ್ಬೇಕಾಗ್ತದೆ, ಮರು ತನಿಖೆ ಮಾಡ್ಬೇಕಾಗ್ತದೆ, ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗ್ತದೆ, ಬೇರೆ ಬೇರೆಯವ್ರನ್ನ ತನಿಖೆಗೆ ಅಳವಡಿಸ್ಬೇಕಾಗ್ತದೆ, ಬೇರೆ ಬೇರೆ ಮಾಹಿತಿಯನ್ನು ಮತ್ತೆ ಪಡೆಯಲಾಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಫೋರೆನ್ಸಿಕ್ ರಿಪೋರ್ಟ್ ಅನ್ನು ಪಡೆಯಲಾಗ್ತದೆ. ಹಾಗಾಗಿ ತನಿಖೆ ಇದೇ ರೀತಿ ಆಗ್ಬೇಕು ಅದೇ ರೀತಿ ಆಗ್ಬೇಕು ಅನ್ನೋದಲ್ಲ, ಅದು ಪ್ರಸಂಗಾನುಸಾರ ಸಾಕ್ಷಿಗಳ ಲಭ್ಯತೆ ಅಥವಾ ಲಭ್ಯವಿಲ್ಲದೆ ಇರುವಂತ ಆಧಾರದ ಮೇಲೆ ತನಿಖೆಯನ್ನ ಕೈಗೊಳ್ಳಲಾಗ್ತದೆ. ಆ ದಿಕ್ಕಿನಲ್ಲಿ ತನಿಖೆ ಹೋಗ್ತದೆ. ಅಷ್ಟು ಅದನ್ನ ಈಗ ಕೆಲವು ಜನ ಈ ರೀತಿ ಆಗ್ಬೇಕಾಗಿತ್ತು, ಅರೆಸ್ಟ್ ಆದ್ರೆ ಮಾತ್ರ ತನಿಖೆ, ಅರೆಸ್ಟ್ ಆಗದೆ ಇದ್ರೆ ತನಿಖೆ ಆಗಿಲ್ಲ ಅನ್ನೋದಾಗ್ಲಿ, ಅರೆಸ್ಟ್ ಆದ್ರೆ ಮಾತ್ರ ಸರಿಯಾಗಿ ನಡೀತಾ ಇದೆ ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಾಗ್ಲಿ, ಇವೆಲ್ಲ ಇದು ಬಾಲಿಶವಾದ ಅಥವಾ ಇದು ಅಸಮರ್ಪಕವಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ.